ಇಲ್ಲಿ ನಾನೇನು ಮಾಡೋಕ್ಕಾಗತ್ತೆ? ಮೇಕೆದಾಟು ಯೋಜನೆಗೆ ಕೇಂದ್ರ ಸರ್ಕಾರ ಅನುಮತಿ ನೀಡದೆ ಮಂಡ್ಯ ಜನರಿಗೆ ಅನ್ಯಾಯ ಮಾಡ್ತಿದೆಯಂತೆ, ಧ್ವನಿ ಎತ್ತಿಲ್ಲ ಇದ್ರ ಬಗ್ಗೆ ಅಂತ. ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಇದೆ, ರಾಜ್ಯದ ಪ್ರಮುಖ ಯೋಜನೆಗೆ ಅನುಮತಿ ಕೊಟ್ಟಿಲ್ಲ ಇವರು ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇರ್ತಕ್ಕಂಥ ಈ ಪ್ರಾಧಿಕಾರಗಳು ಬರೀ ಕೇಂದ್ರ ಸರ್ಕಾರದ ಪವರ್ ಇಲ್ಲ, ಅಲ್ಲಿ ಪ್ರಜಾಪ್ರಭುತ್ವದ ಈ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಕ್ಕೂ ಸಂಪಾದನೆ ಕೊಟ್ಕೊಂಡಿದ್ದಾರೆ. ಇವ್ರು ಹೇಳ್ತಾರಲ್ಲ ಮಹದೇವಪ್ಪನವರ ಸಂವಿಧಾನ, ಅದರ ಪ್ರಕಾರ ಎಲ್ಲ ರಾಜ್ಯಕ್ಕೂ ಈಕ್ವಲ್ ರೈಟ್ಸ್ ಕೊಟ್ಟುಬಿಟ್ಟವ್ರೆ. ಅವರು ವಾದ ಮಾಡ್ತಾರಲ್ಲಿ, ನಾವಿಲ್ಲಿ ಹೇಳಿದ ತಕ್ಷಣ ಕೇಂದ್ರ ಸರ್ಕಾರದ ಮುಂದೆ ಬಂದು ಇಷ್ಟು ಸಣ್ಣ ಕನಿಷ್ಠ ಇದು ಇಲ್ವಾ ಇವರಿಗೆ ಜ್ಞಾನ? ಎಷ್ಟು ವರ್ಷದಿಂದ ನಡೀತಾ ಇದೆ ಇದು ನೀರಿನ ಹಂಚಿಕೆ ವಿಷಯದಲ್ಲಿ? ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಏನೇನು ಮಾಡಿದ್ರು? 50 ವರ್ಷ ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರವೇ, ಕರ್ನಾಟಕದಲ್ಲೂ ಕಾಂಗ್ರೆಸ್ ಸರ್ಕಾರವೇ. ನಿಮ್ಮ ಪಕ್ಷ ಎರಡೂ ಕಡೆ ಇದ್ದಾಗ ಕೊಟ್ಟಿದ್ದೇನು ನೀವು ಕರ್ನಾಟಕಕ್ಕೆ? ಪಾಪ KL ರಾವ್ ಬಗ್ಗೆ ತುಂಬ ಬರೆದವ್ರೆ ಆ ಬುಕ್ಕಲ್ಲಿ. KL ರಾವ್ ತೆಗೆದುಕೊಂಡಂಥ ಕೆಲವು ನಿರ್ಧಾರಗಳು ಉತ್ತರ ಕರ್ನಾಟಕದ ಮೇಲೆ ಆದಂಥ ಪರಿಣಾಮ ಏನು ಅನ್ನೋದನ್ನು ಏನಾದ್ರು ಸ್ಟಡಿ ಮಾಡಿದ್ರ? ಕೇಂದ್ರದ ನೀರಾವರಿ ಮಂತ್ರಿಗಳಾಗಿ ಅವೆಲ್ಲ ಹಳೆ ಕಥೆ ನನಗೆ ಮಾತಾಡೋಕ್ಕೆ ಹೋಗಲ್ಲ ಬಿಡು. ಆಮೇಲಿಂದ ಅದು ಎಂತೂ ಇಂಥ ಬಗ್ಗೆ ನಿಧಾನಕ್ಕೆ ಮಾತಾಡೋಣ. ಈಗ ಭಾಳ ಇದು ಜಾಸ್ತಿ ಆಗ್ಬಿಡ್ತದೆ, ನಿಮಗೆ ಭಾಳ ವಿಷಯಗಳಿದೆ. ಅದರಿಂದ ಇಲ್ಲಿ ಭಗವದ್ಗೀತೆ ವಿಷಯದಲ್ಲಿ ನಮ್ಮ ಒಂದು ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ನಮ್ಮ ಮಕ್ಕಳು ದಾರಿ ತಪ್ಪದೆ ಒಳ್ಳೆ ದಾರಿಯಲ್ಲಿ ಹೋಗ್ತಕ್ಕಂಥ ಒಂದು ಮನಸ್ಸಿನ ಮೇಲೆ ಆ ಮಕ್ಕಳ ಮೇಲೆ ಪ್ರಭಾವ ಆಗಬೇಕು. ಬೀದಿಲಿ ಚಾಕು ಹಿಡ್ಕೊಂಡು ಇಲ್ಲ ಮುಚ್ಚಿಡ್ಕೊಂಡು ಓಡಾಡ್ತಕ್ಕಂಥ ಸಂಸ್ಕೃತಿ ಈಗಿನ ಜನ್ರೇಷನಲ್ಲಿ ಸ್ವಲ್ಪ ಏನು ಕಾಣ್ತಾ ಇದ್ದೀವಿ. ಅದೆಲ್ಲ ಇವತ್ತು ಸ್ವಲ್ಪ ನಿಲ್ಲಬೇಕು ಅಂದರೆ ಈ ಒಂದು ಭಗವದ್ಗೀತೆಯಲ್ಲಿ ಅವತ್ತು ಕೃಷ್ಣ ಪರಮಾತ್ಮ ಏನು ಹೇಳಿದ್ದಾರೆ ಅದನ್ನು ಪ್ರತಿ ಕುಟುಂಬದ ಮಕ್ಕಳಿಗೆ ಸ್ವಲ್ಪ ತಿಳುವಳಿಕೆ ಮೂಡಿಸಿದ್ರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕುಮಾರಸ್ವಾಮಿ ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕತೆ ಇದೆ ಅಂತೇಳಿ. ಆ ನೈತಿಕತೆಯ ಪದ ಸಮಾಜದಲ್ಲಿ ಎಲ್ಲರಿಗೂ ಸಿಗಬೇಕಾದ್ರೆ ಆ ನೈತಿಕತೆ ಅಂತಕ್ಕಂಥದ್ದು ಇದು ಅತ್ಯಂತ ಅವಶ್ಯಕ. ಈ ದಿನಗಳಲ್ಲಿ ಈಗ ನಡೀತಿರತಕ್ಕಂಥ ಸಮಾಜದ ಹಲವಾರು ಕೆಟ್ಟ ಬೆಳವಣಿಗೆಗಳಿಗೆ ಅದರಿಂದ ಹೇಳಿದಿನ ಹೊರತು ಇಲ್ಲ ಭಗವದ್ಗೀತೆಯಿಂದ ಮನೋವಾದಿ ಕಡೆಗೆ ಎಲ್ಲರನ್ನೂ ಎಳ್ಕೊಂಡು ಹೋಗಬೇಕು ಅನ್ನೋದು ನನ್ನಲ್ಲಿ ಯಾವುದೇ ರೀತಿಯಲ್ಲಿ ಆ ಪ್ರಶ್ನೆ ಇಲ್ಲಪ್ಪ. ಮಹದೇವಪ್ಪನವರಿಗೆ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ.